ಕಿರಿಕಿರಿ ತಪ್ಪಿದ್ದಿಲ್ಲ ಎನ್ನುವ ಹಾಗೆ ನಾನು ಯಾವಾಗ ಪೀಠವನ್ನು ಏರಿದೆನೋ ಅಲ್ಲಿಂದ ಪ್ರಾರಂಭ ಆದದ್ದು. ಕಿರಿಕಿರಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಹೊಸ ಕಿರಿಕಿರಿ ಪ್ರಾರಂಭ ಆಯಿತಲ್ಲ. ಓಹೋ, ಉತ್ಥಾನಪಾದರ ಮಗನಾದಂತಹ ಧ್ರುವ ಎನ್ನುವಾತ ಶ್ರೀಹರಿಯನ್ನು ಕುರಿತು ತಪಸ್ಸನ್ನಾಚರಿಸುತ್ತಾ ಇದ್ದಾನಂತೆ. ಇವನ ತಪಸ್ಸಿನ ಜ್ವಾಲೆಯಿಂದ ಈ ದೇವಲೋಕವೆಲ್ಲ ಇದು ಕೇವಲ ನನಗೆ ಮಾತ್ರ ಆದದ್ದಲ್ಲ, ಕೆಲವರಿಗೆ ತೊಂದರೆ ಉಂಟಾಗಿದೆ. ಇದನ್ನು ನಿವಾರಿಸಬೇಕು. ಏನು ಮಾಡುವುದು? ಇದರ ತಪಸ್ಸನ್ನು ಕೆಡಿಸಬೇಕಲ್ಲ. ಒಂದು ಉಪಾಯ ಉಂಟಲ್ಲ. ಒಂದುಂಟು ಸ್ವಾಮಿ, ದೊಡ್ಡವರು ತಪಸ್ಸು ಮಾಡೋದಕ್ಕೆ ಕುಳಿತರೆ ಅಥವಾ ಋಷಿಮುನಿಗಳು ತಪಸ್ಸು ಮಾಡೋದಕ್ಕೆ ಕುಳಿತರೆ ಹೇಗಾದ್ರೂ ಮಾಡಿ ಎಬ್ಬಿಸಬಹುದು. ಒಂದು ದಾರಿ ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಪ್ಸರಾಂಗರಿದ್ದಾರೆ. ಈಗ ದೇವೇಂದ್ರನ ಆಸನದಲ್ಲಿ ಕುಡಿದಕ್ಕೆ ಮಾತ್ರ ಅವರಲ್ಲ. ಯಾರಾದ್ರೂ ಋಷಿಮುನಿಗಳ ತಪಸ್ಸನ್ನಾಚರಿಸಿದ್ರೆ ಒಮ್ಮೆ ಹೋಗಿ ಅವರ ತಪಸ್ಸನ್ನು ಕೆಡಿಸಿ ಎನ್ನುವುದಾಗಿ ಹೇಳಿದ್ರೆ ತಪಸ್ಸನ್ನು ಕೆಡಿಸಿ ಬರುತ್ತಾರೆ. ಈ ಸಣ್ಣ ಮಗು ತಪಸ್ಸು ಮಾಡುವಾಗ ಕೆಡಿಸುವುದಕ್ಕೆ ಈ ಅಪ್ಸರಾಂಗರು ಹೋಗುವುದು ಇದು ಆಗ್ಲಿಕ್ಕಿಲ್ಲ. ಯಾಕೆ ಆಗ್ಲಿಕ್ಕಿಲ್ಲ? ಎಷ್ಟಾದ್ರೂ ಸಣ್ಣ ಮಗು. ಈ ಮಗುವಿನ ತಪಸ್ಸನ್ನು ಕೆಡಿಸಬೇಕಾದ್ರೆ ಸ್ವಲ್ಪ ಭಯ ಹುಟ್ಟಿಸಬೇಕು. ಯಾರಿಂದ? ನಮ್ಮಲ್ಲಿದ್ದಾರೆ ಶಾಕಿರಿ ಡಾಕಿರಿ ಮತ್ತು ಮೊದಲಾದವರು. ಎಲ್ಲಿ ಬರಲಿ ನೋಡೋಣ.